ನೀವು ಆಲ್ರೆಡಿ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಈ ಒಂದು ಸಿನಿಮಾದ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿರ್ತೀರ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಈ ಹೊಸ ಸ್ಪೈಡರ್ ಮ್ಯಾನ್ ಟ್ರಯಾಲಜಿ ಏನಿದೆ ಅದರಲ್ಲಿ ಬಂದಂತ ಎರಡನೇ ಸಿನಿಮಾ, ಆ ಒಂದು ಸಿನಿಮಾನೇ ಸ್ಪೈಡರ್ ಮ್ಯಾನ್ ಫಾರ್ ಫ್ರಮ್ ಹೋಮ್. ಈಗ ಈ ಒಂದು ಸಿನಿಮಾದ ಎಕ್ಸ್ಪ್ಲನೇಷನ್ ನ ಮಾಡ್ತಾ ಹೋಗೋಣ ಬನ್ನಿ. ಇನ್ನು ಈ ಒಂದು ಸಿನಿಮಾದ ಓಪನಿಂಗ್ ಸೀನ್ ವಿಷಯಕ್ಕೆ ಬಂದ್ರೆ, ಮೆಕ್ಸಿಕೋದಲ್ಲಿ ನಿಕ್ ಫ್ಯೂರಿ ಮತ್ತೆ ಮರಿಯಾ ಹಿಲ್ ಒಂದು ಅನ್ಯಾಚುರಲ್ ಆಗಿರೋ ಸ್ಟ್ರಾಮ್ ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅಲ್ಲೇ ಅವ್ರಿಗೆ ಅರ್ತ್ ಮಾನ್ಸ್ಟರ್ ಅಪೋಸಿಟ್ ಆಗಿ ಬರುತ್ತೆ. ಇವರಿಬ್ರು ಸೇರ್ಕೊಂಡು ಅರ್ತ್ ಮಾನ್ಸ್ಟರ್ ವಿರುದ್ಧ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅದೇ ಟೈಮ್ಗೆ ಹೊಸ ಸೂಪರ್ ಹೀರೋ ಎಂಟರ್ ಆಗ್ತಾನೆ. ಕ್ವಿಂಟನ್ ಬ್ಯಾಕ್ ಅಲಿಯಾಸ್ ಮಿಸ್ಟೀರಿಯಸ್ ಎಲ್ಪಿಗೋಸ್ಕರ ಬರ್ತಾನೆ. ಇವನು ಟ್ರಿಕರಿ ಮತ್ತೆ ಇಲ್ಯೂಷನ್ಸ್ ಅಲ್ಲಿ ಮಾಸ್ಟರ್ ಆಗಿರ್ತಾನೆ. ಅದೇ ಇವನ ಒಂದು ಸೂಪರ್ ಪವರ್ಗಳು. ಇವನು ಮಲ್ಟಿವರ್ಸ್ ಅಲ್ಲಿ ಅರ್ತ್ 833 ಅನ್ನೋ ಒಂದು ಅರ್ತ್ ಅಲ್ಲಿರೋ ಪರ್ಸನ್. ಆಮೇಲಿಂದ ಇದ್ ಕಡೆ ನ್ಯೂಯಾರ್ಕ್ ಸಿಟಿನಲ್ಲಿ 5 ವರ್ಷದಿಂದ ಥ್ಯಾನೋಸ್ ನ ಒಂದು ಸ್ನ್ಯಾಪಿಗೆ ಯಾರ್ಯಾರು ಮಾಯ ಆಗಿರ್ತಾರೋ ಅವರೆಲ್ಲ ಮತ್ತೆ ವಾಪಸ್ ಬಂದಿರ್ತಾರೆ. ಯಾಕಂದ್ರೆ ಈ ಒಂದು ಇವೆಂಟ್ ನಡೆಯೋದು ಎಂಡ್ ಗೇಮ್ ಆದ್ಮೇಲೆ. ಬಟ್ 5 ವರ್ಷದಿಂದ ಆ ಒಂದು ಸ್ನ್ಯಾಪ್ಗೆ ಏನ್ ಮಾಯ ಆಗಿರ್ತಾರೆ ಅವರ ಏಜು ಅಷ್ಟೇ ಇರುತ್ತೆ. ಬಟ್ ಅವರ ಜೂನಿಯರ್ಸ್ ಇವ್ರಿಗೆ ಸೀನಿಯರ್ಸ್ ಆಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಇವ್ರಿಗೆಲ್ಲ ಒಂದು ಸಪರೇಟ್ ಆಗಿರೋ ಸ್ಕೂಲ್ ನ ಸ್ಟಾರ್ಟ್ ಮಾಡಿರ್ತಾರೆ. ಸ್ಕೂಲ್ ಅವರೆಲ್ಲ ಅಕಾಡೆಮಿಕ್ ಡೆಕತ್ಲಾನ್ ಅನ್ನೋದಕ್ಕೋಸ್ಕರ ಯುರೋಪ್ಗೆ ಒಂದು 2 ವೀಕ್ಸ್ ಸಮ್ಮರ್ ಟ್ರಿಪ್ ಹೋಗ್ತಾರೆ. ಇದ್ ಕಡೆ ನಮ್ಮ ಒಂದು ಸ್ಪೈಡರ್ ಮ್ಯಾನ್ ಗೆ ಟೋನಿ ಸ್ಟಾರ್ಕ್ ಮೆಂಟರ್, ಒಂಥರ ಫಾದರ್ ತರ ಪರ್ಸನ್, ಅಂದ್ರೆ ಕೇರ್ ಮಾಡ್ತಿದ್ದಂತ ಪರ್ಸನ್ ಈತ ಸತ್ತೋಗಿರೋದಕ್ಕೆ ನಮ್ಮ ಪೀಟರ್ ಪಾರ್ಕರ್ ಕೂಡ ಸ್ವಲ್ಪ ಸ್ಯಾಡ್ ಆಗಿರ್ತಾನೆ. ಆದ್ರೂ ಕೂಡ ಲೈಟ್ ಆಗಿ ಮೂವ್ ಆನ್ ಆಗ್ತಿರ್ತಾನೆ. ಅಷ್ಟೆಲ್ಲ ಅವ್ಳ ಕ್ಲಾಸ್ ಅಲ್ಲಿ ಇದ್ದಂತ ಎಂಜೆ ಮೇಲೆ ನಮ್ಮ ಪೀಟರ್ಗೆ ಕ್ರಶ್ ಇರುತ್ತೆ. ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತಾನು ಕೂಡ ನಮ್ಮ ಪೀಟರ್ ಪಾರ್ಕರ್ ಇರ್ತಾನೆ. ಬಟ್ ನಮ್ಮ ನೆಡ್ ಈ ಒಂದು ಟ್ರಿಪ್ ಅಲ್ಲಿ ಅವಳಿಗೇನು ಪ್ರಪೋಸ್ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ಈ ಒಂದು ಟ್ರಿಪ್ ಅಲ್ಲಿ ನಾವೆಲ್ಲ ಬ್ಯಾಚುಲರ್ಸ್ ಆಗೇ ಇರೋಣ ಅಂತ ಹೇಳ್ತಾನೆ. ಆಮೇಲಿಂದ ಅವರ ಹ್ಯಾಂಡ್ ಮೇ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿರ್ತಾಳೆ. ಅದು ಯಾವ ತರ ಪ್ರೋಗ್ರಾಮ್ ಅಂದ್ರೆ, ಆ ಒಂದು 5 ವರ್ಷದಿಂದ ಸ್ನ್ಯಾಪ್ ಯಾರಾಗಿರ್ತಾರೋ ಅವರೆಲ್ಲ ಮತ್ತೆ ವಾಪಸ್ ಬಂದಿರ್ತಾರಲ್ಲ, ಅವ್ರಿಗೆ ಆಕ್ಚುಲ್ ಆಗಿ 5 ವರ್ಷದಲ್ಲಿ ಏನಾಯ್ತು ಅಂತ ಇಲ್ಲಿ ಹೇಳ್ತಿರ್ತಾರೆ. ಅದಾದ್ಮೇಲಿಂದ ಆ ಒಂದು ಟೈಮಲ್ಲಿ ಹ್ಯಾಪಿ ಬಂದ್ಬಿಟ್ಟು ನಿನ್ಗೆ ಸದ್ಯದಲ್ಲೇನೆ ನಿಕ್ ಫ್ಯೂರಿಯಿಂದ ಒಂದು ಫೋನ್ ಬರುತ್ತೆ ಅಂತ ವಾರ್ನ್ ಮಾಡ್ತಾನೆ. ಈ ಹ್ಯಾಪಿ ಬಗ್ಗೆ ಗೊತ್ತಲ್ಲ, ಸ್ಟಾರ್ಕ್ ಇಂಡಸ್ಟ್ರಿಗೆ ಒಂಥರ ಸೆಕ್ಯೂರಿಟಿ ಹೆಡ್. ಅಷ್ಟೆಲ್ಲ ನಮ್ಮ ಟೋನಿ ಸ್ಟಾರ್ಕ್ಗೆ ಎಕ್ಸ್ ಡ್ರೈವರು ಮತ್ತೆ ಬಾಡಿ ಗಾರ್ಡು. ಇವಾಗ ನಮ್ಮ ಪೀಟರ್ ಪಾರ್ಕರ್ ನ ನೋಡ್ಕೊಳ್ಳೋದು ಕೂಡ ಇವನೇನೆ. ಆದ್ರೆ ನಮ್ಮ ಪೀಟರ್ ಪಾರ್ಕರ್ ಆ ಒಂದು ನಿಕ್ ಫ್ಯೂರಿಯ ಕಾಲ್ನ ಇಗ್ನೋರ್ ಮಾಡೋದಕ್ಕೆ ರೆಡಿ ಆಗ್ತಾನೆ, ಮತ್ತೆ ಅಲ್ಲಿ ಇಗ್ನೋರ್ ಕೂಡ ಮಾಡ್ತಾನೆ. ಬಟ್ ಆ ಒಂದು ಈವೆಂಟ್ ಅಲ್ಲಿ ಸ್ಟಾರ್ಕ್ ಬಗ್ಗೆ ಸ್ಪೈಡರ್ ಮ್ಯಾನ್ ಗೆ ಮತ್ತೆ ಮತ್ತೆ ಕ್ವಶನ್ ಮಾಡೋದಕ್ಕೆ ಅವನು ಬೇಜಾರಿಂದ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಯುರೋಪ್ ಅಲ್ಲಿ ಹೋಗೋ ಒಂದು ಫ್ಲೈಟ್ ಅಲ್ಲೂ ಕೂಡ ನಮ್ಮ ಪೀಟರ್ ಪಾರ್ಕರ್ ಎಂಜೆ ಜೊತೆ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಕುತ್ಕೊಳ್ಳೋದಕ್ಕೆ ಆಗಲ್ಲ. ಆದ್ರೆ ಇದೇ ಒಂದು ಟ್ರಿಪ್ ಅಲ್ಲಿ, ಇದೇ ಒಂದು ಫ್ಲೈಟ್ ಅಲ್ಲಿ ಎಂಜೆ ಬ್ರಾಡ್ ಅನ್ನೋ ಒಬ್ಬ ಸ್ಟೂಡೆಂಟ್ ಪಕ್ಕದಲ್ಲಿ ಕುತ್ಕೊಂತಾಳೆ. ನಮ್ ಪೀಟರ್ ಕೂಡ ಆ ಒಬ್ಬ ಸ್ಟೂಡೆಂಟ್ ಅನ್ನ ನೋಡ್ಬಿಟ್ಟು ಇವನ್ ಯಾರುಗಳು ನನಗೆ ಕಾಂಪಿಟೇಷನ್ ಕೊಡಂಗಿದ್ದಾನೆ ಅನ್ನೋ ಒಂದು ಹ್ಯಾಂಗ್ ಅಲ್ಲಿ ಅವನ ನೋಡ್ತಿರ್ತಾನೆ. ನಮ್ಮ ಪೀಟರ್ಗೆ ಒಬ್ಬ ಕಾಂಪಿಟೇಟರ್ ಇದ್ದಾನೆ. ಅವನ ಹೆಸರೇನಪ್ಪ ಅಂದ್ರೆ ಯೂಜಿನ್. ಅಕಾಡೆಮಿಕ್ ಡೆಕತ್ಲಾನ್ ಅಲ್ಲಿ ನಮ್ಮ ಪೀಟರ್ಗೆ ಒಂಥರ ಕಾಂಪಿಟೇಟರ್ ಇರೋನು ಯಾರಪ್ಪ ಅಂದ್ರೆ ಯೂಜಿನ್. ಇದೆಲ್ಲ ಆದ್ಮೇಲೆ ಪೀಟರ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ವೆನಿಸ್ಗೆ ಹೋಗ್ತಾರೆ. ಬಟ್ ಅಲ್ಲಿ ವಾಟರ್ ಮಾನ್ಸ್ಟರ್ ಅಟ್ಯಾಕ್ ಮಾಡ್ಬಿಟ್ಟು ಸಿಟಿನ ಡೆಸ್ಟ್ರಾಯ್ ಮಾಡೋಕ್ ಹೋಗುತ್ತೆ. ಅವಾಗ ಮಿಸ್ಟೀರಿಯಸ್ ಬಂದ್ಬಿಟ್ಟು ಆ ಒಂದು ಮಾನ್ಸ್ಟರ್ ನ ನಾಶ ಮಾಡ್ತಾನೆ. ನಮ್ ಪೀಟರ್ ಮಾತ್ರ ಆ ಒಂದು ಬಿಲ್ಡಿಂಗು ಜನಗಳ ಮೇಲೆ ಬೀಳ್ದಂಗೆ ತಡೆದು ಸ್ವಲ್ಪ ಜನನ ಕಾಪಾಡ್ತಾನೆ. ಪ್ಯಾರಿಸ್ ಅಲ್ಲಿ ಎಂಜೆಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು $1 ನಮ್ಮ ಪೀಟರ್ ಪಾರ್ಕರ್ ಮಾಡಿ ಬಚ್ಚಿಟ್ಕೊಂತಾನೆ. ಆ ಟೈಮಲ್ಲಿ ನಿಕ್ ಫ್ಯೂರಿ ನಮ್ಮ ಪೀಟರ್ ನ ಮೀಟ್ ಮಾಡ್ಬಿಟ್ಟು ಆ ಒಂದು ಸ್ಟಾರ್ಕ್ ನ ಒಂದು ಗ್ಲಾಸಸ್ ಏನಿರ್ತವೆ AI ಗ್ಲಾಸ್, ಆ ಒಂದು ಗ್ಲಾಸ್ ನ ನಮ್ಮ ಪೀಟರ್ ಪಾರ್ಕರ್ಗೆ ಕೊಡ್ತಾನೆ. ಅದು ಆಕ್ಚುಲ್ ಆಗಿ ಸ್ಟಾರ್ಕ್ ಅವನ ಒಂದು ವಾರಸರಿಗೋಸ್ಕರ ಅದನ್ನ ಡಿಸೈನ್ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಆ ಒಂದು ಬಾಕ್ಸ್ ಅಲ್ಲಿ ಇನ್ನೊಂದು ಲೆಟರ್ ಇರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಕಿಲ್ ಇಟ್, ಈವನ್ ಡೆಡ್ ಐ ಆಮ್ ದಿ ಹೀರೋ ಅನ್ನೋ ಒಂದು ಕೋಡ್ ಇರುತ್ತೆ. ಇದನ್ನ ಒಂಥರ ಕೋಡ್ ಅನ್ನೋದಕ್ಕಿಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಈ ಒಂದು AI ಆಲ್ಮೋಸ್ಟ್ ಸ್ಟಾರ್ಕ್ ನ ಎಲ್ಲ ಒಂದು ಟೆಕ್ನಾಲಜಿನ ಆಕ್ಸೆಸ್ ಮಾಡಿ ಕಂಟ್ರೋಲ್ ಮಾಡೋ ಒಂದು ಎಲ್ಲ ಆಕ್ಸೆಸ್ ಇದಕ್ಕಿರುತ್ತೆ. ಫ್ಯೂರಿ ಒಂದು ಅಂಡರ್ ಗ್ರೌಂಡ್ ಅಲ್ಲಿರೋ ಬೇಸ್ಮೆಂಟ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಮಿಸ್ಟೀರಿಯಸ್ನು ಮತ್ತೆ ನಮ್ಮ ಪೀಟರ್ ನ ಮೀಟ್ ಆಗೋ ತರ ಮಾಡ್ತಾನೆ. ಬ್ಲಾಕ್ ಹೋಲ್ ಒಳಗಡೆ ಇರೋ ಒಂದು ಫಂಡಮೆಂಟಲ್ ಎಲಿಮೆಂಟ್ ಇಂದ 4 ಎಲಿಮೆಂಟ್ಸ್ ಅಂದ್ರೆ ಮಾನ್ಸ್ಟರ್ಗಳು ಸೃಷ್ಟಿಯಾಗಿದ್ದಾವೆ. ಭೂಮಿ, ಏರ್, ವಾಟರ್ ಮತ್ತೆ ಫೈರ್, ಈ 4 ತರ ಮಾನ್ಸ್ಟರ್ಗಳು ಇದಾವೆ. ಇದರಲ್ಲಿ ಆಲ್ರೆಡಿ ನಾನು 3ನ್ನ ಸಾಯಿಸಿದೀನಿ, ಇನ್ನು ಫೈರ್ ಅನ್ನೋ ಒಂದು ಮಾನ್ಸ್ಟರ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾನೆ ಅಲ್ಲಿ ಮಿಸ್ಟೀರಿಯಸ್.
ಅಷ್ಟೇ ಅಲ್ಲ, ಈ ಒಂದು ಎಲಿಮೆಂಟ್ಗಳು ಆಲ್ರೆಡಿ ನನ್ನ ಒಂದು ಫ್ಯಾಮಿಲಿನ, ಫ್ರೆಂಡ್ಸ್ನ, ಪ್ರಪಂಚನ ಎಲ್ಲ ನಾಶ ಮಾಡಿದ್ದಾವೆ. ಈಗ ಈ ಒಂದು ಜಾಗಕ್ಕೆ ಬಂದಿದ್ದಾವೆ. ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಇವನ್ನ ಸೋಲಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯುದ್ಧ ಮಾಡುವಂತ ನಮ್ಮ ನಿಕ್ ಫ್ಯೂರಿ ನಮ್ಮ ಸ್ಪೈಡರ್ ಮ್ಯಾನ್ ಹೇಳಿದ್ರು ಕೂಡ ಅವ್ನು ಇಗ್ನೋರ್ ಮಾಡಿ ಕ್ಲಾಸ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದ. ಸೊ ಹಂಗಾಗಿ ಅದರ ಒಂದು ಫ್ರಸ್ಟ್ರೇಷನ್ ಕೂಡ ನಮ್ಮ ನಿಕ್ ಫ್ಯೂರಿಗೆ ಇರುತ್ತೆ. ಬಟ್ ಇಲ್ಲೂ ಕೂಡ ನಿಕ್ ಫ್ಯೂರಿ ಆಲ್ಮೋಸ್ಟ್ ಅಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಸ್ಪೈಡರ್ ಮ್ಯಾನ್ ನ ರೆಡಿ ಆಗ್ತಾನೆ. ಬಟ್ ಇವಾಗ ನಾನು ಸ್ಕೂಲ್ ಟ್ರಿಪ್ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ರೆ ನಮ್ಮ ಆಂಟಿ ಬೈತಾರೆ ಅಂತ ಹೇಳಿ ಟಿವಿನಲ್ಲಿ ಸ್ಪೈಡರ್ ಮ್ಯಾನ್ಗಳು ವಿರುದ್ಧ ಯುದ್ಧ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ನಾನೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಆ ಒಂದು ವಿಷಯನ ನಿಕ್ ಫ್ಯೂರಿ ಮತ್ತೆ ಮಿಸ್ಟೀರಿಯಸ್ ಹತ್ರ ಶೇರ್ ಮಾಡ್ಕೊಂತಾನೆ. ಹಂಗಾಗಿ ನಿಕ್ ಫ್ಯೂರಿ ಸೀಕ್ರೆಟ್ ಆಗಿ ಆ ಒಂದು ಸ್ಕೂಲ್ ಟ್ರಿಪ್ ಪ್ಲಾನ್ ನ ಬ್ರೇಕ್ಗೆ ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಪ್ಲೇಸ್ ಅಲ್ಲೇನೆ ಫೈರ್ ಮಾನ್ಸ್ಟರ್ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದು. ಅಷ್ಟೇ ಅಲ್ಲ, ಬ್ರಾಡ್ ಅವನ ಬಗ್ಗೆ MJ ಹತ್ರ ಸುಳ್ಳು ಹೇಳ್ದಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಗ್ಲಾಸಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂತಾನೆ ನಮ್ಮ ಪೀಟರ್ ಪಾರ್ಕರ್. ಅದನ್ನ ನೋಡಿದಂತ ನಮ್ಮ ನಿಕ್ ಫ್ಯೂರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇನ್ನು ಇವನ್ಗೆ ಮೆಚುರಿಟಿ ಹ್ಯಾಂಡಲ್ ಮಾಡೋಂತ ಒಂದು ಕೆಪಾಸಿಟಿ ಇಲ್ಲ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಪೀಟರ್ ಪಾರ್ಕರ್ಗೂ ಕೂಡ ಅವನ ಮೇಲೆ ಅವನಿಗೆ ಸ್ವಲ್ಪ ಡೌಟ್ ಇರುತ್ತೆ. ಅಷ್ಟೇ ಅಲ್ಲ, ಅವನಿಗೆ ಅವ್ನು ಏನಾಗ್ಬೇಕು ಅಂತ ಇದ್ದೀನಿ ಅಂತಾನು ಕೂಡ ಅವನಿಗೆ ಒಂದು ಕ್ಲಾರಿಟಿ ಇರಲ್ಲ. ಆವಾಗ ಮಿಸ್ಟೀರಿಯಸ್ ನಮ್ಮ ಪೀಟರ್ ಹತ್ರ ಬಾಂಡ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಸೂಪರ್ ಹೀರೋ ಐಡೆಂಟಿಟಿನ ನಿನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತಾನು ಕೂಡ ಹೇಳ್ತಾನೆ. ಅವನ ಫ್ರೆಂಡ್ಸ್ ಗಳೆಲ್ಲ ಸೇಫ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಪೆರಾ ಟಿಕೆಟ್ ಬರೋ ತರ ಇಲ್ಲಿ ಪ್ಲಾನ್ ಮಾಡ್ತಾನೆ. ಆದ್ರೆ ನಮ್ಮ ಪೀಟರ್ ಒಪೆರಾಯಿಂದ ಸೀಕ್ರೆಟ್ ಆಗಿ ಆಚೆಗೆ ಬರೋದನ್ನ MJ ಗಮನಿಸ್ತಾಳೆ. ಆಕೆ ಹಿಂದೆನೆ ನೆಡ್ ಮತ್ತೆ ಬೇಕಾನು ಕೂಡ ಬರ್ತಾರೆ. ಒಂದು ಪ್ಲೇಸ್ ಅಲ್ಲಿ ಆ ಒಂದು ಫೈರ್ ಮಾನ್ಸ್ಟರ್ ಅಟ್ಯಾಕ್ ಮಾಡುತ್ತೆ. ಆದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ನ ಹೆಲ್ಪ್ ನೊಂದಿಗೆ ಆ ಒಂದು ಫೈರ್ ಮಾನ್ಸ್ಟರ್ ನ ನಮ್ಮ ಮಿಸ್ಟೀರಿಯಸ್ ಸಾಯಿಸಾಕ್ತಾನೆ. ಅಲ್ಲೇನೆ ಇನ್ನೇನ್ ಆಕ್ಸಿಡೆಂಟ್ ಆಗ್ಬೇಕು ಅನ್ನೋ ಟೈಮಲ್ಲಿ ನೆಡ್ನ ಮತ್ತೆ ಬೇಕಾನ ನಮ್ಮ ಸ್ಪೈಡರ್ ಮ್ಯಾನ್ ಕಾಪಾಡ್ತಾನೆ. ಇಲ್ಲಿ ಸ್ಪೈಡರ್ ಮ್ಯಾನ್ ಒಂದು ಟ್ರಿಕ್ ನ ಪ್ಲೇ ಮಾಡ್ತಾನೆ. ನಿಕ್ ಫ್ಯೂರಿ ಕೊಟ್ಟಂತ ಒಂದು ಬ್ಲಾಕ್ ಸೂಟ್ ನ ಹಾಕೊಳ್ಳೋದ್ರಿಂದ ಸ್ಪೈಡರ್ ಮ್ಯಾನ್ ಯಾರು ಅಂತ ಯಾರು ಕೂಡ ಸರಿಯಾಗಿ ಕಂಡಿಯಲ್ಲ. ಇದಾದ್ಮೇಲಿಂದ ಒಂದು ಹೊಸ ಸೂಪರ್ ಹೀರೋ ಗ್ರೂಪ್ ನ ಫಾರ್ಮ್ ಮಾಡೋದಕ್ಕೋಸ್ಕರ ಫ್ಯೂರಿ ಮತ್ತೆ ಇಲ್ಲೂ ಸೇರ್ಕೊಂಡ್ಬಿಟ್ಟು ಪೀಟರ್ ಮತ್ತೆ ಮಿಸ್ಟೀರಿಯಸ್ ಇಬ್ರು ಬರ್ಲಿನ್ಗೆ ಕರೀತಾರೆ. ಅಲ್ಲಿ ನಮ್ಮ ಪೀಟರ್ ಒಂದು ಕೆಲಸ ಮಾಡ್ತಾನೆ. ಆ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಪೀಟರ್ ಪಾರ್ಕರ್ ಅವನ ಒಂದು ಗ್ಲಾಸ್ ನ ಮಿಸ್ಟೀರಿಯಸ್ ಕೊಡ್ತಾನೆ. ಯಾಕಂದ್ರೆ ನನ್ಗಿಂತ ಇವನೇ ಬೆಟರ್ ಆಗಿರೋ ಪರ್ಸನ್, ಟೋನಿ ಸ್ಟಾರ್ಕ್ ಆದ್ಮೇಲೆ ಈ ಒಂದು ಬಾಧ್ಯತೆನ ತಗೊಳ್ಳೋದಕ್ಕೆ ಇವನೇ ಅರ್ಹ, ಇವನೇ ವಾರಸುದಾರ ಅಂತ ಹೇಳ್ಬಿಟ್ಟು ಆ ಒಂದು ಗ್ಲಾಸ್ ನ ಆ ಒಬ್ಬ ಮಿಸ್ಟೀರಿಯಸ್ಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಪೀಟರ್ ಪಾರ್ಕರ್ ಮತ್ತೆ ಅವನ ನಾರ್ಮಲ್ ಲೈಫ್ಗೆ ಹೋಗ್ಬೇಕು ಅಂತ ಅವನು ರೆಡಿ ಆಗ್ತಿರ್ತಾನೆ. ಆದ್ರೆ ನಮ್ಮ ಪೀಟರ್ ಪಾರ್ಕರ್ ಇಲ್ಲೇ ದೊಡ್ಡ ಮಿಸ್ಟೇಕ್ ಮಾಡ್ತಾನೆ. ಯಾಕಂದ್ರೆ ಈ ಒಬ್ಬ ಮಿಸ್ಟೀರಿಯಸ್ ಯಾರಪ್ಪ ಅಂದ್ರೆ ಸ್ಟಾರ್ಕ್ ಇಂಡಸ್ಟ್ರಿನಲ್ಲೇನೆ ಫಾರ್ಮಲ್ ಹೋಲೋಗ್ರಾಫಿಕ್ ಇಲ್ಯೂಷನ್ ಸ್ಪೆಷಲಿಸ್ಟ್. ಇವನ ಒಂದು ಅನ್ಸ್ಟೇಬಲ್ ನೇಚರ್ ಇಂದ ನಮ್ಮ ಟೋನಿ ಸ್ಟಾರ್ಕ್ನೆ ತುಂಬಾ ಹಿಂದೆ ಇವನ ಕೆಲಸದಿಂದ ತೆಗೆದಾಕಿರ್ತಾನೆ. ಅಷ್ಟೇ ಅಲ್ಲ, ಸ್ಟಾರ್ಕ್ ಮೇಲೆ ತುಂಬಾ ಕೋಪದಲ್ಲಿರೋ ಆ ಒಂದು ಸ್ಟಾರ್ಕ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದಂತ ಎಕ್ಸ್ ಎಂಪ್ಲಾಯಿನೆಲ್ಲ ಕೂಡಾಕೊಂಡು ಆ ಒಂದು ಎಂಪ್ಲಾಯೀಸ್ ಏನಿರ್ತಾರೆ ಅವರ ಒಂದು ಟೀಮ್ ನ ಇವನು ಲೀಡ್ ಮಾಡ್ತಿರ್ತಾನೆ. ಅಡ್ವಾನ್ಸ್ಡ್ ಪ್ರೊಜೆಕ್ಟರ್ ಡ್ರೋನ್ಸ್ ನ ಯೂಸ್ ಮಾಡ್ಬಿಟ್ಟು ಇವನು ಆ ಒಂದು 4 ಮಾನ್ಸ್ಟರ್ ಇರೋ ತರ ಜನರಿಗೆಲ್ಲ ನಂಬಿಸಿರ್ತಾನೆ. ಅದೇ ತರ ಕ್ರಿಯೇಟ್ ಕೂಡ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಇವನೇ ನಾಶ ಮಾಡೋ ತರ ಜನರಿಗೆಲ್ಲ ತೋರಿಸ್ಕೊಂಡು ಹೀರೋ ಅನ್ನೋ ತರ ಬಿಲ್ಡಪ್ ನ ಕೊಡ್ತಿರ್ತಾನೆ. ಅಷ್ಟೇ ಅಲ್ಲ, ಇದ್ ಕಡೆಗೆ ನಮ್ಮ ಪೀಟರ್ ಸ್ಪೈಡರ್ ಮ್ಯಾನ್ ಅಂತ MJ ಕಂಡಿದ್ ಬಿಡ್ತಾಳೆ. ಹಿಂದೆ ಫೈಟ್ ಆಗುತ್ತಲ್ಲ, ಆ ಒಂದು ಫೈಟ್ ಅಲ್ಲಿ ನಮ್ಮ MJಗೆ ಒಂದು ಐಟಮ್ ಸಿಗುತ್ತೆ. ಆ ಒಂದು ಐಟಮ್ ಆ ಒಂದು ಏರ್ ಮಾನ್ಸ್ಟರ್ ನ ಸೃಷ್ಟಿ ಮಾಡ್ತಕ್ಕಂತ ಒಂದು ಪ್ರೊಜೆಕ್ಟರ್ ಅನ್ನೋ ಒಂದು ವಿಷಯನ ಅವರಲ್ಲಿ ಕಂಡಿಡ್ಕೊಂಡ್ಬಿಡ್ತಾರೆ. ಇದು ವಿಷಯ ಗೊತ್ತಾದ್ಮೇಲೆ ಬೇಕಂದ್ರೆ ಮಿಸ್ಟೀರಿಯಸ್ ಒಬ್ಬ ಫ್ರಾಡು ಅಂತ ಇವರು ತಿಳ್ಕೊಂಡ್ಬಿಡ್ತಾರೆ. ಬಟ್ ಆಮೇಲಿಂದ ನಮ್ಮ ಪೀಟರ್ ಮಾಡಿದಂತ ಮಿಸ್ಟೇಕ್ ಅನ್ನು ಕೂಡ ಮತ್ತೆ ಜ್ಞಾಪಿಸ್ಕೊಂತಾನೆ. ಯಾಕಂದ್ರೆ ಆ ಒಂದು ಗ್ಲಾಸಸ್ ನ ನಮ್ಮ ಮಿಸ್ಟೀರಿಯಸ್ಗೆ ಕೊಟ್ಬಿಟ್ಟಿದ್ದಾನೆ ಗುರು ಇಲ್ಲಿ ಸ್ಪೈಡರ್ ಮ್ಯಾನು. ಆಮೇಲಿಂದ ನೆಕ್ಸ್ಟ್ ಮಾಡೋ ಕೆಲ್ಸನೇ ನಮ್ಮ ಪೀಟರ್ ಬರ್ಲಿನ್ಗೆ ಹೋಗ್ಬಿಟ್ಟು ನಿಕ್ ಫ್ಯೂರಿನ ಮೀಟ್ ಮಾಡ್ತಾನೆ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗೋದೇನಪ್ಪ ಅಂದ್ರೆ ಒರಿಜಿನಲ್ ನಿಕ್ ಫ್ಯೂರಿ ಅಲ್ಲ, ಅವನು ನಮ್ಮ ಮಿಸ್ಟೀರಿಯಸ್ ಸೃಷ್ಟಿ ಮಾಡಿದಂತ ಒಬ್ಬ ಫೇಕ್ ಆಲೋಗ್ರಾಮಿಕಲ್ ನಿಕ್ ಫ್ಯೂರಿ. ಇದು ಕೂಡ ಫೇಕ್ ಏನೇ. ಫ್ಯೂರಿ ಬಂದ್ಬಿಟ್ಟು ನಿಕ್ ನ ಕಂಟ್ರೋಲ್ ಮಾಡೋದ್ರೊಳಗಡೆ ನಮ್ಮ ಸ್ಪೈಡರ್ ಮ್ಯಾನ್ ತುಂಬಾ ಇಲ್ಯೂಷನ್ಸ್ ಜೊತೆಗೆ ಫೈಟ್ ಮಾಡೋ ಒಂದು ಟೈಮ್ ಬರುತ್ತೆ. ಬೇಕಾದ್ರೆ ಮಿಸ್ಟೀರಿಯಸ್ ಮಾಡಿರೋ ಮೋಸದ ಬಗ್ಗೆ ನಮ್ಮ ಪೀಟರ್ ಯಾರ್ಯಾರಿಗೆ ಹೇಳಿದಾನೋ ಅವರ ಒಂದು ಹೆಸರುಗಳು MJ ಮತ್ತು ನೆಡ್ ಇವರಿಬ್ರು ಜೊತೆಗೆ ಮಿಗ್ದೋರ್ ಹೆಸರೆಲ್ಲ ಹೇಳು ಅಂತ ನಿಕ್ ಫ್ಯೂರಿ ನಮ್ಮ ಒಂದು ಸ್ಪೈಡರ್ ಮ್ಯಾನ್ಗೆ ಫೋರ್ಸ್ ಮಾಡ್ತಾನೆ. ಆಮೇಲಿಂದ ಎಲ್ಲಾರ ಹೆಸರನ್ನು ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ಹೇಳ್ತಾನೆ. ಅವಾಗ ಗೊತ್ತಾಗೋದೇನಂದ್ರೆ ಆ ಒಬ್ಬ ನಿಕ್ ಫ್ಯೂರಿನ್ ಕೂಡ ಇನ್ನೊಂದು ಇಲ್ಯೂಷನ್ ಅಂತ ಗೊತ್ತಾಗುತ್ತೆ. ಆಮೇಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟ್ರೈನ್ ನಮ್ಮ ಪೀಟರ್ಗೆ ಗೊತ್ಬಿಡುತ್ತೆ. ಅದರಿಂದ ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ಸರ್ವೈವ್ ಆಗ್ತಾನೆ.
ಅಲ್ಲೇನೆ ತುಂಬಾ ಗಾಯ ಆಗ್ಬಿಟ್ಟು ಆ ಒಂದು ಟ್ರೈನ್ ನ ಸೀಟಲ್ಲೇನೆ ನಮ್ಮ ಸ್ಪೈಡರ್ ಮ್ಯಾನ್ ಜ್ಞಾನ ತಪ್ಪಿಬಿಡ್ತಾನೆ. ಆಮೇಲಿಂದ ನಮ್ಮ ಪೀಟರ್ ಪಾರ್ಕರ್ ನೆದರ್ಲ್ಯಾಂಡ್ ಅಲ್ಲಿ ಒಂದು ಜೈಲಲ್ಲಿ ಎದ್ದೇಳ್ತಾನೆ. ಅಲ್ಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ಬ್ರೇಕ್ಔಟ್ ಆಗ್ಬಿಟ್ಟು ಹ್ಯಾಪಿನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆಮೇಲಿಂದ ಹ್ಯಾಪಿ ಅಲ್ಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ನ ಲಂಡನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ಟಾರ್ಕ್ ಬಿಟ್ಟೋದಂತ ಒಂದು ಸೂಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ತೋರಿಸ್ತಾನೆ. ಆ ಒಂದು ಮಿಷಿನ್ ನ ಯೂಸ್ ಮಾಡ್ಕೊಂಡು ನಮ್ಮ ಸ್ಪೈಡರ್ ಮ್ಯಾನ್ ಅವನ್ಗೆ ಫೈಟ್ ಮಾಡೋದಕ್ಕೆ ಯಾವ ತರ ಒಂದು ಸೂಟ್ ಬೇಕೋ ಆ ತರ ಒಂದು ಸೂಟ್ ನ ಡಿಸೈನ್ ಮಾಡ್ಕೊಂತಾನೆ. ಲಂಡನ್ ನಲ್ಲಿ ಬೆಕ್ ಅಂದ್ರೆ ಮಿಸ್ಟೀರಿಯಸ್ ಎರಿಕ್ ನ ಮತ್ತೆ ಆರ್ಬಿಟ್ ಇಂದ ಬಂದಂತ ವೆಪನ್ಸ್ ಇರೋ ಡ್ರೋನ್ಗಳನ್ನ ಯೂಸ್ ಮಾಡ್ಕೊಂಡು ಹಿಂದೆ ಸೃಷ್ಟಿ ಮಾಡಿದ್ನಲ್ಲ ಮಾನ್ಸ್ಟರ್ಗಳು, ಅದಕ್ಕಿಂತ ತುಂಬಾ ಬಿಗ್ ಆಗಿರೋ ಒಂದು ಮಾನ್ಸ್ಟರ್ ನ ಇಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಅವನ ಹಿಂದೆ ಏನು ಕ್ರಿಯೇಟ್ ಮಾಡಿದ್ದ ವಾಟರ್, ಫೈರ್, ಅರ್ತ್, ಏರು ಈ 4 ಎಲಿಮೆಂಟ್ಸ್ ಗಳು ಸೇರಿದ್ರು ಇಷ್ಟು ದೊಡ್ಡ ಮಾನ್ಸ್ಟರ್ ಆಗಲ್ಲ. ಅಷ್ಟು ದೊಡ್ಡ ಮಾನ್ಸ್ಟರ್ ನ ಇಲ್ಲಿ ನಮ್ಮ ಮಿಸ್ಟೀರಿಯಸ್ ವಿಲನ್ ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು MJ ನೆಡ್ ಅಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಮಿಸ್ಟೀರಿಯಸ್ ಮಾಡೋ ಫ್ರಾಡ್ ಬಗ್ಗೆ ಯಾರ್ಯಾರು ಹೇಳಿರ್ತಾನೋ ಅವ್ರನ್ನೆಲ್ಲ ಸಾಯಿಸ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂತಾನೆ. ಆಮೇಲಿಂದ ನಮ್ಮ ಪೀಟರ್ ಆ ಒಂದು ಎಲ್ಲಾ ಇಲ್ಯೂಷನ್ಸ್ ಕೂಡ ತುಂಬಾ ಫೈಟ್ ಮಾಡಿ ತುಂಬಾ ಕಷ್ಟಪಟ್ಟು ಅವನ ಒಂದು ಕಂಟ್ರೋಲ್ಗೆ ತಗೊಂತಾನೆ. ಅಷ್ಟೆಲ್ಲ ಆ ಒಂದು ಕನ್ನಡಕನ ಕೂಡ ಮತ್ತೆ ವಾಪಸ್ ನಮ್ಮ ಪೀಟರ್ ತಗೊಂತಾನೆ. ಅವಾಗ ಒಂದು ಡ್ರೋನ್ ಶಾಟ್ ಇಂದ ಬಂದಂತ ಬುಲೆಟ್ ಮಿಸ್ ಆಗಿ ನಮ್ಮ ಮಿಸ್ಟೀರಿಯಸ್ಗೆ ತಗ್ಲುಬಿಟ್ಟು ಅಲ್ಲೇ ಸತ್ತೋಗ್ತಾನೆ. ಅದಾದ್ಮೇಲಿಂದ ನಮ್ಮ ಪೀಟರ್ ನ್ಯೂಯಾರ್ಕಿಗೆ ಬ್ಯಾಕ್ ಆಗ್ತಾನೆ. ಅಷ್ಟೇ ಅಲ್ಲ, MJಗೆ ಪ್ರಪೋಸ್ ಮಾಡ್ತಾನೆ. ಅವಳು ಕೂಡ ಇವನ ಒಂದು ಲವ್ ನ ಅಕ್ಸೆಪ್ಟ್ ಮಾಡ್ತಾಳೆ. ಹಂಗೆ ಇವರಿಬ್ಬರ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಒಂದು ಎಂಡ್ ಕ್ರೆಡಿಟ್ ಸೀನ್ ಅಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಪ್ರೆಸ್ ಮೀಟ್ ಒಬ್ಬ ರಿಪೋರ್ಟರು ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಸ್ಪೈಡರ್ ಮ್ಯಾನೇ ಕಾರಣ ಅಂತ ಹೇಳ್ತಿರ್ತಾನೆ. ಅಷ್ಟೇ ಅಲ್ಲ, ಮಿಸ್ಟೀರಿಯಸ್ ರೆಕಾರ್ಡ್ ಮಾಡಿದಂತ ಒಂದು ಮಾರ್ಫಿಂಗ್ ವಿಡಿಯೋನ ಇಲ್ಲಿ ಪ್ಲೇ ಮಾಡ್ತಾರೆ. ಅದರಲ್ಲಿ ನಾನು ಸಾಯೋದಕ್ಕೆ ಪೀಟರೇ ಕಾರಣ ಅಂತ ಹೇಳ್ತೇನೆ. ಅಲ್ಲಿಗಾದ್ರೆ ಸರಿ ಹೋಗೋದು, ಈ ಪೀಟರ್ ಪಾರ್ಕರ್ರೇ ಆಕ್ಚುಲ್ ಆಗಿರೋ ಸ್ಪೈಡರ್ ಮ್ಯಾನ್ ಅಂತಾನು ಕೂಡ ಅಲ್ಲಿ ರಿವೀಲ್ ಮಾಡ್ಬಿಡ್ತಾನೆ. ಇದೆಲ್ಲ ಆಗೋ ಟೈಮಲ್ಲಿ ನಿಕ್ ಫ್ಯೂರಿ ಮತ್ತೆ ಹಿಲ್ ರೂಪದಲ್ಲಿರೋ ಪರ್ಸನ್ಸ್ ಸ್ಕ್ರಲ್ಸ್ಗಳು, ಇವರ ಹೆಸರು ಬಂದ್ಬಿಟ್ಟು ಟ್ಯಾಲಸ್ ಮತ್ತೆ ಸೋರಾನ್. ಇವ್ರನ್ನ ನಮ್ಮ ರಿಯಲ್ ನಿಕ್ ಫ್ಯೂರಿನೇ ಈ ತರ ಆಕ್ಟ್ ಮಾಡುವಂತ ಡೈರೆಕ್ಷನ್ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಿನಿಮಾ ಎಂಡ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಐಡೆಂಟಿಟಿ ರಿವೀಲ್ ಆದ್ಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ ಯಾವ ತರ ಪ್ರಾಬ್ಲಮ್ಗಳನ್ನೆಲ್ಲ ಫೇಸ್ ಮಾಡ್ತಾನೆ ಅಂತ ಸ್ಪೈಡರ್ ಮ್ಯಾನ್ ನೋ ಹೇ ಹೋಮ್ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಆ ಒಂದು ವಿಡಿಯೋನು ಕೂಡ ಬೇಗ ಬರುತ್ತೆ. ಬೇಗ ಅಂದ್ರೆ ಆದಷ್ಟು ಬೇಗ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ.